ಏನೂ ಇಲ್ಲ, ಸುಮ್ಮನೆ ಹೋಗಿ ಕೂಡುದು. ಜ್ಞಾನ ಬೇಕಾಗಿತ್ತು ಅಂದರೆ ಏನೂ ಮಾಡೋದಿಲ್ಲ. ಎಲ್ಲಿ ಮಹಾತ್ಮರು, ಜ್ಞಾನಿಗಳು, ಗುರುಗಳಂಥವ್ರು ಅದರ, ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಅವ್ರ ಹತ್ರ ಕೂಡು, ಜ್ಞಾನ ಬರ್ತದೆ. ಮತ್ತೇನು ಮಾಡುವುದು ಬೇಕಾಗಿಲ್ಲ, ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಆಮ್ರಪಾಲಿ ಅಂತಿದ್ಲ. ಆಮ್ರಪಾಲಿ ಒಬ್ಬ ನರ್ತಕಿ ಆಕಿ. ಭಾಳ ಜನ ಯುವಕರನ್ನು ದಾರಿ ತಪ್ಪಿಸಿದಾಕಿ. ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕಿ. ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಆಕಿ. ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು. ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತಾಳೆ. ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ, ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡಿದ್ರು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತ ನಾನು ಏನೂ ಮಾಡೋದು ಬೇಡ, ಪ್ರವಚನ ನಡೆದಿರ್ತೈತಿಲ್ಲ, ಸುಮ್ಮ ಕೂಡಿಲ್ಲ. ಅವಾಗ ಆಮ್ರಪಾಲಿ ಅಂತಾಳ ನರ್ತಕಿ, ಅಲ್ಲ ಗುರುಗಳೇ, ನಾನು ಪಾಪಿ, ನಾನು ಏನಾದರೂ ದಾರಿ ತೋರಿಸ್ರಿ, ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ. ನೀವಂತೀರಲ್ಲ ಸುಮ್ಮನೆ ಕುಂದ್ರಂತೀರಲ್ಲ, ಸುಮ್ಮನೆ ಕುಂತ್ರೆ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ. ಸುಮ್ಮನೆ ಕುಂತ್ರೆ ಹೆಂಗೆ ತಿಳಿಯಾದೀತದು ಪಾಪ. ಅವಾಗ ಬುದ್ಧ ಅಂತಾನೆ, ಏನೂ ಮಾಡೋದು ಬೇಡ, ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ಕೆ ಸುಮ್ಮ ಕೂಡಲ್ಲಿ. ಆಮ್ರಪಾಲಿ ಅಂತಾಳೆ, ಹೆಂಗೆ ಪಾಪ ಹೋಗ್ತೈತಿ, ಸುಮ್ಮನೆ ಕುಂತ್ರೆ ಹೋಗ್ತೈತೇನು? ಬುದ್ಧ ಅಂತಾನೆ, ಒಂದು ಕೆರೆ ಐತಿ ನೋಡಿ, ಕೆರೆ ನೀರ ಎಮ್ಮೆ ಅದು ಅಡ್ಡಾಡಿ ಗೊಡಗಾಗ್ಯಾವ ಅದ್ರಾಗ. ಆ ಕೆರೆ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು? ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು? ಏನೂ ಮಾಡೋದು ಬೇಡ, ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಅದಕ್ಕೆ ಬುದ್ಧ ಅಂತಾನ, ಕೆರೆ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮ ಕೂಡು, ತಾನ ತಿಳಿ ಆಗ್ತೈತಿ ಅದು ಅಷ್ಟೇ. ಸುಮ್ಮ ಕುಂದ್ರ ಅಷ್ಟೇ. ಸುಮ್ಮನೆ ಕುಂತ್ರ ಗೊಡಗ ನೀರು ತಿಳಿ ಆಗ್ತೈತಿ. ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನೆ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಇದು ಜ್ಞಾನ.